ನಾನೀಗಾಗ್ಲಿ ಕುಗ್ಗಿ ಹೋಗಿದ್ದೀನಿ. ಈಗ ಹೊಸದಾಗಿ ಜೀವನ ಶುರು ಮಾಡೋ ಮನಸ್ಥೈರ್ಯ ನನಗೆ ಖಂಡಿತ ಇಲ್ಲ. ಪ್ರತಿ ಕ್ಷಣ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದೀನಿ ನಾನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಏನ್ ತಪ್ಪು ಮಾಡಿದೆ? ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಯಾಕೆ ಅಂದ್ರೆ ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ. ಪ್ರಿಯಾ, ಯಾಕೆ ಕಣ್ಣಾಗ ನೀರು? ಏನಾಯ್ತಮ್ಮೆ? ಏನಾಯ್ತವ? ಅಯ್ಯೋ ನನ್ ಕೂಸೆ, ಇಷ್ಟು ವರ್ಷದಾಗೆ ನಿನ್ ಕಣ್ಣಾಗ ಒಂದ್ ಹನಿ ಕಣ್ಣೀರ್ ನೋಡಿರ್ಲಿಲ್ಲ ನಾನು. ಈಗೇನಾಯ್ತಮ್ಮಿ? ನನ್ ಮನ್ಸು ಹೇಳ್ತಾ ಇತ್ತು ಏನೋ ಎಡವಟ್ ಆಯ್ತದೆ ಅಂತ. ಏನಾಯ್ತು ಹೇಳೇ ನನ್ನವ್ವ? ಅಮ್ಮ, ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಇಲ್ವಂತೆ. ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಅಯ್ಯೋ ನನ್ ಕಂದ, ಏನ್ ಹೇಳ್ತಾ ಇದೀಯ ನೀನು? ನಾನು ಅವ್ರ ಹತ್ರ ಹೋದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತಂತೆ, ಮೈಯೆಲ್ಲ ಉರಿಯುತ್ತಂತೆ. ಅವ್ರನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ವಂತೆ. ಅವ್ರ ಜೀವನ ಶೈಲಿನೇ ಬೇರೆ, ನನ್ನ ಜೀವನ ಶೈಲಿನೇ ಬೇರೆ ಅಂತೆ. ಮನಸ್ಸಲ್ಲಿ 100 ನೋವಿಟ್ಕೊಂಡು ನಿನ್ನ ಜೊತೆ ಖುಷಿಯಾಗಿರೋದಕ್ಕಾಗಲ್ಲ ಅಂದ್ಬಿಟ್ರು. ಹೊಸ ಜೀವನ ಶುರು ಮಾಡೋ ಮನಸ್ಸೇ ಇಲ್ವಂತೆ. ಹಿಂಗೆಲ್ಲ ಹೇಳದ್ ನಾವಯ್ಯ. ಪ್ರಸ್ತ ಮುಗಿದ್ಮೇಲೆ ಹಿಂಗ್ ಬದ್ಲಾಯ್ತಾನೆ ಅನ್ಕೊಂಡಿರ್ಲಿಲ್ಲ. ಮನ್ಸಾಗಿ ಇಷ್ಟು ವಿಷ ಇಟ್ಕೊಂಡು ನಿಂಗ್ ತಾಳಿ ಕಟ್ಟದ್ ನಾವನು. ಅಮ್ಮ, ನನ್ನ ಕ್ಷಮಿಸು. ನಮಗೆ ಪ್ರಸ್ತ ಆಗಲೇ ಇಲ್ಲ. ಪ್ರಸ್ತನೇ ಆಗಿಲ್ವಾ? ಮತ್ತೆ ಪ್ರಸ್ತ ಆಯ್ತು ಅಂತ ಹೇಳಿದ್ಯಲ್ಲೇ? ನಾನು ನಿನ್ನ ಹತ್ರ ಸುಳ್ಳು ಹೇಳಿಬಿಟ್ಟೆ. ನಂತಾವ್ ಯಾಕೆ ಸುಳ್ಳು ಹೇಳ್ದೆ? ಅವ್ರಿಗೆ ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ಇಷ್ಟ ಇಲ್ಲ ಅಂತ ನನಗೆ ಮೊದಲಿಂದನೂ ಅನುಮಾನ ಇತ್ತು. ಸದ್ಯಕ್ಕೆ ಆರ್ತಿ ಅಕ್ಕ ಇರೋವರೆಗೂ ಅವ್ರ ವಿರುದ್ಧವಾಗಿ ನಡೆಯೋದು ಬೇಡ, ಅವ್ರಿಗೆ ನನ್ನ ಮೇಲೆ ಕರುಣೆ ಬರಲಿ ಅಂತ ಸುಮ್ಮನೆ ಇದ್ದೆ. ನಮ್ಮಿಬ್ಬರ ನಡುವೆ ಅಂತರ ಇದೆ ಅನ್ನೋ ವಿಷಯ ಯಾರಿಗೂ ಹೇಳಬೇಡಿ ಅಂತ ನಾನೇ ಅವ್ರಿಗೆ ಹೇಳಿದ್ದೆ. ಇದರಿಂದ ಅವ್ರಿಗೆ ನಾನು ಒಳ್ಳೆಯವಳು ಅನ್ನಿಸ್ಲಿ ಅಂತ ಯೋಚನೆ ಮಾಡಿದ್ದೆ. ಆದರೆ ಎಲ್ಲ ಉಲ್ಟಾ ಆಗೋಯ್ತಮ್ಮ. ಅವರು ಆರ್ತಿ ಅಕ್ಕನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಂತವೇ ಗುಟ್ಟು ಮಾಡಿ ನೀನು ಬಾಳ್ಗೆ ಬೆಂಕಿ ಇಟ್ಕೊಳ್ಳೋ ಕೆಲಸ ಮಾಡ್ತಿದ್ಯಲ್ಲಮ್ಮಿ. ದೊಡ್ಡವ್ರ ಸಾಹಸ ಮಾಡಿ ಕಟ್ಟಿರೋ ಕನ್ಸಿನ ಗೋಪುರ ಚಿದ್ರ ಆಗೋಯ್ತಾ ಇದೆಯಲ್ಲ. ನನ್ನ ಮಗಳ ಬಾಳೆ ಹಾಳಾಗೋಯ್ತಲ್ಲ ಮಾದೇಶ್ವರ. ಅಳ್ಬೇಡ ಕಣಮಿ, ಅಳ್ಬೇಡ. ಹಳ್ಳಿಯಿಂದ ಬಂದವರೆಲ್ಲ ಗುಗ್ಗು ಅಲ್ಲ ಅಂತ ತೋರಿಸ್ಬೇಕು ನಾವು. ನಿಂಗೆ ಮೋಸ ಆಗಕ್ಕೆ ಬಿಟ್ಬಿಡ್ತೀನ ನಾನು? ನನ್ನ ಮನೆಗೂ ನನ್ನ ಗಂಡನ್ಗೂ ನಿಮ್ಮ ಮಗಳೇ ಆಧಾರ, ನಿಮ್ಮ ಮಗಳಿಗೂ ಒಂದು ಜೀವನ ಆಯ್ತದೆ, ಇದಕ್ಕೆ ನಾನು ಗ್ಯಾರಂಟಿ ಅಂತ ಇಟ್ಟುದ್ದ ಮಾತಾಡೋದ್ಲಲ್ಲ. ಈಗ ನೀನು ಬಾಳ್ ನರ್ಕ ಮಾಡಕ್ಕೆ ನಾನು ಬಿಟ್ಬಿಟ್ಟೆನಾ? ಆರ್ತಿ ಇರೋ ಗಂಟ ಅಶೋಕಪ್ಪ ಒಂಟಿ ಆಗಕ್ಕಿಲ್ಲ. ಅಶೋಕಪ್ಪ ಒಂಟಿ ಆಗೋ ಗಂಟ ನೀನ್ ತಾವು ಬರಕ್ಕಿಲ್ಲ. ಅಂದ್ರೆ ಆರ್ತಿ ಸಾಯ ಗಂಟ ನಿನಗೆ ಪರಿಹಾರ ಸಿಗಕ್ಕಿಲ್ಲ. ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಎದ್ರು ಬೇಡ ಕಣಮಿ. ನೀನ್ ಹಿಂಗೆ ಇದ್ಯೋ ಈ ಮನೆ ಕೆಲಸದವಳ ಜಾಗ ಪಿಕ್ಸು. ನೋಡು, ಆ ಶೋಕಪ್ಪನ ಮೇಲೆ ನಂಬಿಕೆ ಕಳ್ಕೊಬೇಡ. ಆ ಅಪ್ಪನ ಹೆಂಗ್ ಸೆಳ್ಕೊಳ್ಬೇಕು ಅನ್ನೋದ್ರ ಮೇಲೆ ಗಮನ ಹರಿಸು. ಹಾ, ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದೇ ಪ್ಲಾನ್ ಮುಂದುವರ್ಸು. ಹೊಸಿ ಬದಲಾವಣೆ ಮಾಡ್ಕೊ. ಆರ್ತಿ ಗೋಟಕ್ಕಂದ್ಮೇಲೆ ಆ ಶೋಕಪ್ಪನಿಗೆ ಮಾತ್ರ ಅಲ್ಲ, ಈ ಮನೆಗೂ ನೀನೊಬ್ಳೆ ದಿಕ್ಕು. ಆಯ್ತಮ್ಮ, ನಾಟಕ ನೋಡೋದಲ್ಲ,
ನಾಟಕ ಮಾಡೋದ್ರಲ್ಲಿ ಎಂಥ ಮಜಾ ಅಂತ ಅರ್ಥ ಆಯಿತು. ನೋಡ್ತಾ ಇರು ಅಶೋಕ್ ಅವ್ರ ಮುಂದೆ ಹೇಗೆ ನಾಟಕ ಆಡ್ತೀನಿ ಅಂತ. ಈಗ ಕಣಮ್ಮಿ ನನ್ನ ಮಗಳಂಗೆ ಮಾತಾಡ್ತಾ ಇದೀಯ ನೀನು. ಕಡಿಮೆ ನೀನು ಮಾಡೋ ಪ್ರಯತ್ನ ನೀನು ಮಾಡ್ತಾ ಇರೋ. ನಿಮ್ಮಿಬ್ಬರನ್ನ ಒಂದು ಮಾಡೋ ಕೆಲಸ ನಂದು. ಇಲ್ಲ ಅಂದರೆ ನಾನು ಜಮುನಾನೇ ಅಲ್ಲ, ನೋಡ್ತಾ ಇರೋ. ಯಾಕೆ ಅವಳಿಗೆ ಬೈದ್ರಿ ಅಶೋಕ್? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಅವಳಿಗೆ ಬೈದ್ರಿ? ಅಲ್ಲ, ಅವಳು ಏನು ತಪ್ಪು ಮಾಡಿದಾಳೆ ಅಂತ ಈ ರೀತಿ ಕೋಪ ತೋರಿಸ್ತಾ ಇದ್ದೀರಾ? ಅನ್ಯಾಯವಾಗಿ ಆ ಹುಡುಗಿ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರಲ್ಲ, ಅವಳ ಮನ್ಸಿಗೆ ನೋವು ಮಾಡಿಬಿಟ್ರಲ್ಲ. ಯಾಕೆ ಹೀಗೆ ಆಡ್ತಿದ್ದೀರಾ ಅಶೋಕ್? ನನ್ನ ಅಶೋಕು ಒಂದು ಹೆಣ್ಣಿನ ಮೇಲೆ ಕೋಪ ಮಾಡ್ಕೋತಾರೆ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ನೋಡಿ ಅಶೋಕ್, ನಮಗೆ ಚಿರು ಬೇಕು ಅನ್ನೋ ಸ್ವಾರ್ಥಕ್ಕೆ ಪ್ರಿಯಾನ ಈ ಮನೆ ಕರ್ಕೊಂಡು ಬಂದು ನಿಮಗೆ ಮದುವೆ ಮಾಡಿಸಿರೋದು. ನಾವು ಅವಳಿಂದ ಇದನ್ನೆಲ್ಲ ಮುಚ್ಚಿಟ್ಟು ನಮ್ಮ ಆಸೆನ ಈಡೇರಿಸ್ಕೊಳ್ತಾ ಇದ್ದೀವಿ. ಅಶೋಕ್, ಪ್ರಿಯಾ ತುಂಬ ಒಳ್ಳೆ ಹುಡುಗಿ, ಮುಗ್ದೆ. ನನ್ನ ಹಾಗೆ ಅವಳು ಕೂಡ ಒಂದು ಹೆಣ್ಣು. ಅವಳು ಸಾಕಷ್ಟು ಆಸೆ ಕನಸುಗಳನ್ನ ಹೊತ್ಕೊಂಡು ಆಸರೆ ಬಯಸಿ ಈ ಮದುವೆ ಮಾಡ್ಕೊಂಡಿದ್ದಾಳೆ. ಅವಳ ಮನ್ಸು ನೋಯಿಸೋ ಅಧಿಕಾರ ನಮ್ಗ್ಯಾರಿಗೂ ಇಲ್ಲ ಅಶೋಕ್. ನಾನು ಈ ಮನೆ ಸೊಸೆಯಾಗಿ ನನಗೆಷ್ಟು ಈ ಮನೇಲಿ ಅಧಿಕಾರ ಇದೆಯೋ ಅವಳಿಗೂ ಅಷ್ಟೇ ಅಧಿಕಾರ ಇದೆ. ನನ್ನ ಮೇಲಿನ ಕೋಪನ ದಯವಿಟ್ಟು ನೀವು ಅವಳ ಮೇಲೆ ತೋರಿಸ್ಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಇದಕ್ಕೆಲ್ಲ ಕಾರಣ ನಾನೇ. ನಿಮ್ಮ ಮಾತು, ನಿಮ್ಮ ಕೋಪದಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗ್ತಿದೆಯೋ ಅದಕ್ಕಿಂತ 10 ಪಟ್ಟು ನೋವು ನನಗಾಗ್ತಿದೆ. ನೆನ್ಪಿಟ್ಕೊಳ್ಳಿ ಅಶೋಕ್, ನೀವು ಅವಳ ಮನ್ಸಿಗೆ ನೋವು ಮಾಡೋದು ಒಂದೇ, ಈ ಆರ್ತಿ ಮನ್ಸಿಗೆ ನೋವು ಮಾಡೋದು ಒಂದೇ. ನನ್ನ ಚಿರುನ ಹೆತ್ಕೊಡೋ ದೇವತೆ ಅವಳು. ಅವಳ ಮನ್ಸಿಗೆ ನೋವು ಮಾಡಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ಪ್ಲೀಸ್ ಪ್ರಿಯಾ. ಹೇಳಿ ಅಕ್ಕ. ನನಗೆಲ್ಲ ಗೊತ್ತಾಯ್ತು. ಏನು ಗೊತ್ತಾಯ್ತು? ಅಶೋಕ್ ನಿನಗೆ ಬೈದಿದ್ದು. ಏನಕ್ಕ ಹೀಗೆ ಹೇಳ್ತಾ ಇದ್ದೀರಾ? ಅಶೋಕ್ ಅವರು ನನಗೆ ಬೈತಾರ? ಸಾಧ್ಯನೇ ಇಲ್ಲ. ನೀವೇ ಮಿಸ್ಟೇಕ್ ಮಾಡಿಕೊಂಡು. ಕಣ್ಣಾರೆ ನೋಡಿದ್ಮೇಲೂ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಪ್ರಿಯಾ? ಅದು ಅಕ್ಕ, ಎಷ್ಟು ವಹಿಸ್ಕೋತಾ ಇದೆಯಾ ನೋಡು. ಅದು ಅವ್ರು ನನಗೆ ಬೈದಿಲ್ಲ. ಅವರು ಯಾವುದೋ ಟೆನ್ಷನಲ್ಲಿದ್ದರು, ಸ್ವಲ್ಪ ರೇಗಾಡಿದ್ರು. ನಂದೇ ತಪ್ಪು ಅಕ್ಕ. ಅವ್ರ ಮೂಡ್ನ ಅರ್ಥ ಮಾಡ್ಕೊಳ್ದೆ ನಾನೇ ಏನೇನೋ ಅಂದ್ಬಿಟ್ಟೆ. ಅಲ್ಲಿ ಯಾರು ತಪ್ಪಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಣ್ಮಕ್ಳಿಗೆ ಈ ಬುದ್ಧಿನೇ ಇರಬೇಕು. ಆದರೆ ನೀನು ನನ್ನ ಹತ್ರ ಸುಳ್ಳು ಹೇಳಬೇಡ. ಏನು ತಪ್ಪು ಮಾಡ್ದೇನೆ ಬೈಸ್ಕೊಂಡೆ ಅಲ್ವಾ? ನಾನು ಅಶೋಕ್ ಅವ್ರಿಗೆ ಹೇಳಿದ್ದೀನಿ. ಏನು ಹೇಳಿದ್ರಿ ಅಕ್ಕ? ಪ್ರಿಯಾ ತಾಳ್ಮೆ ಬಗ್ಗೆ, ಮುಗ್ಧತೆ ಬಗ್ಗೆ ಕೋಪ ಮಾಡ್ಕೋಬೇಡಿ, ಅವಳಿಗೆ ಬೇಜಾರು ಮಾಡಬೇಡಿ ಅಂತ ಹೇಳಿದ್ದೀನಿ. ಅದನ್ಯಾಕೆ ಹೇಳಕ್ ಹೋದ್ರಿ ಅಕ್ಕ? ಈ ರೀತಿ ಸಣ್ಣ ಪುಟ್ಟ ವಿಚಾರಗಳು ಬಂದು ಹೋಗೋದು ಸಹಜ ಅಲ್ವಾ? ಅವ್ರು ಬೈದಲೆ ನನಗಿನ್ಯಾರಕ್ಕ ಬೈತಾರೆ? ಥ್ಯಾಂಕ್ ಯು ಪ್ರಿಯಾ. ಗಂಡ ಎಷ್ಟೇ ತಪ್ಪು ಮಾಡಿದ್ರು ಅವರನ್ನು ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಂದರೆ ಈ ನಿನ್ನ ಗುಣನೇ ನಿನ್ನನ್ನು ಈ ಮನೇನ ಕಾಪಾಡುತ್ತೆ. ಅವ್ರು ತುಂಬ ಒಳ್ಳೆಯವರು ಪ್ರಿಯಾ. ಕೆಲವು ಸರಿ ಹೀಗಾಡ್ತಾರಷ್ಟೆ. ಪದೇ ಪದೇ ಪೆಟ್ಗಳಾಗ್ತಿದೆ ಅಂತ ಕುಗ್ಬೇಡ, ಎಲ್ಲ ಸಹಿಸ್ಕೊಂಬಿಡು. ಮುಂದೆ ನೀನೊಂದು ಶಿಲೆ ಆಗ್ತೀಯ. ನಿನಗೆ ಸಿಕ್ಕಿರೋ ಗಂಡ ಕೆಟ್ಟೋರಲ್ಲ ಪ್ರಿಯಾ, ಅಪ್ಪಟ ಅಪರಂಜಿ. ಆ ಭರವಸೆ ನಾನು ನಿನಗೆ ಕೊಡ್ತೀನಿ.
ಸಾಕು. ಮನೇಲಿ ಎಲ್ರದ್ದು ಊಟ ಆಯ್ತಾ? ನಿನ್ನೆ ಕೇಳಿದ್ದು, ಎಲ್ರದ್ದು ಊಟ ಆಯ್ತಾ? ಹಾ ಆಯ್ತು. ಆರ್ತಿದು? ಆರ್ತಿ ಅಕ್ಕಂದು ಆಯ್ತು. ಇದು? ಗಂಡ ಊಟ ಮಾಡ್ದೆ ಹೆಂಡತಿ ಊಟ ಮಾಡ್ತಾಳಾ? ನನ್ಗೆ ಹಸಿವೆ ಇರಲಿಲ್ಲ. ನಿಂಗೆ ಹಸಿವಿಲ್ಲ ಅಂದ್ರೆ ನನಗೂ ಹಸಿವು ಆಗೋದಿಲ್ಲ. ನೀನು ನನಗೋಸ್ಕರ ಕಾಯ್ಬೇಡ, ನಿನ್ ಪಾಡಿಗೆ ನೀವು ಊಟ ಮಾಡು. ಸಾಧ್ಯನೇ ಇಲ್ಲ. ನನ್ನ ಪತಿರಾಯ ಊಟ ಮಾಡ್ದೆ ನಾನೊಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ಗಂಡ ಹೊಟ್ಟೆ ತುಂಬ ಊಟ ಮಾಡೋದನ್ನ ಹೆಂಡತಿ ಆದೋಳು ನೋಡಿ ಸವಿಯೋದೇ ಒಂದು ಭಾಗ್ಯ. ನೀವು ನನಗೆ ಬೈದ್ರಿ ಅಂತ ನನಗೇನು ಬೇಜಾರಿಲ್ಲ. ನೀವು ಅದನ್ನು ಮನ್ಸಿಗೆ ತಗೊಳ್ಬೇಡಿ. ಹೊಟ್ಟೆ ತುಂಬ ಆರಾಮಾಗಿ ಊಟ ಮಾಡಿ. ಇನ್ನೊಂದು ಸ್ವಲ್ಪ ಬಡಿಸ್ತೀನಿ. ಸಾಕು. ನನಗೋಸ್ಕರ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾಕು. ಹಲೋ. ಅಯ್ಯೋ ಸಾರಿ ಸಾರಿ ಸಾರಿ. ಅಯ್ಯೋ ನಾನು ನೋಡಲಿಲ್ಲ, ಸಾರಿ. ಪರವಾಗಿಲ್ಲ, ಪರವಾಗಿಲ್ಲ ಬಿಡು. ಅಯ್ಯೋ ನನ್ನ ಬುದ್ಧಿಗೆ, ಗಂಡ ಊಟ ಮಾಡಬೇಕಾದ್ರೆ ಮೈ ಮರ್ತು ನಿಂತ್ಬಿಟ್ಟಿದ್ದೆ. ಐ ಆಮ್ ಸಾರಿ ರೀ, ನಾನು ನೋಡಲಿಲ್ಲ. ಏನು ಅನ್ಕೋಬೇಡಿ ಪ್ಲೀಸ್, ಕೋಪ ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡು, ನಾನು ಹೋಗಿ ಕ್ಲೀನ್ ಮಾಡ್ಕೊಂಬರ್ತೀನಿ. ಹೇಳ್ಬೇಡಿ ಹೇಳ್ಬೇಡಿ ಹೇಳ್ಬೇಡಿ. ಯಾಕೆ? ಊಟಕ್ಕೆ ಕೂತ್ಮೇಲೆ ಮುಗಿಯೋವರೆಗೂ ಮೇಲೆ ಹೇಳ್ಬಾರ್ದು. ಏನೂ ಆಗೋದಿಲ್ಲ. ಹೇಳ್ಬೇಡಿ ಹೇಳ್ಬೇಡಿ ಪ್ಲೀಸ್. ಏನಾಗತ್ತೆ ಇವಾಗ? ಏನು ಹೀಗೆ ಕೂತ್ಕೊಂಡು ಊಟ ಮಾಡೋದಕ್ಕಾಗತ್ತಾ? ಶರ್ಟ್ ಹತ್ರ ಬಿಚ್ಚಿ ಬರ್ತೀನಿರು. ಪರವಾಗಿಲ್ಲ, ಶರ್ಟ್ನ ಇಲ್ಲೇ ಬಿಚ್ಚಿ. ಏನು ಇಲ್ಲ? ಹಾಂ, ಏನಾಗುತ್ತೆ? ನಾನು ನಿಮ್ಮ ಹೆಂಡತಿ ತಾನೇ. ಹೆಂಡತಿ ಮುಂದೆ ಶರ್ಟ್ ಬಿಚ್ಚಿದ್ರೆ ನಿಮ್ಗೇನು ದೃಷ್ಟಿ ಆಗೋದಿಲ್ಲ. ಪರವಾಗಿಲ್ಲ, ಇಲ್ಲೇ ಬಿಚ್ಚಿ. ಆದರೆ ಊಟದಿಂದ ಅರ್ಧಕ್ಕೆ ಮಾತ್ರ ಹೋಗಬೇಡಿ. ಊಟದ ಮಧ್ಯೆ ಕೈ ತೊಳಿಬಾರ್ದು ಪ್ಲೀಸ್. ಏನು ಊಟ ಮಾಡ್ಬೇಕಾದ್ರೆ ಉಸಿರು ಕೂಡ ಆಡಬಾರ್ದ? ಮೂಗು ಮುಸ್ಕೊಂಡು ಊಟ ಮಾಡಬೇಕು ಅಷ್ಟೇ. ಉಸಿರಾಡದೆ ಇದ್ರೆ ಹೃದಯಕ್ಕೆ ಹಿಂಸೆ ಆಗುತ್ತೆ. ಹೃದಯಕ್ಕೆ ಹಿಂಸೆ ಆದರೆ ಅದರಲ್ಲಿ ಜಾಗ ಮಾಡ್ಕೊಳ್ಳೋದಿಕ್ಕೆ ನನಗೆ ಕಷ್ಟ ಆಗುತ್ತೆ. ಈಗೇನು ಮಾಡು ಅಂತೀಯ? ನಾನಿರೋದು ಯಾಕೆ? ನೀವು ಸ್ವಲ್ಪ ಸುಮ್ಮನೆ ಇರಿ. ನೀನು ಬಿಚ್ತೀಯ? ಯಾಕೆ? ಏನಾಗುತ್ತೆ? ನಾನು ಬಿಚ್ಚಬಾರ್ದಾ? ಗಾಡ್. ಗಾಡು ಇಲ್ಲ, ಮ್ಯಾಡು ಇಲ್ಲ. ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನೇ ಶರ್ಟ್ ಬಿಚ್ತೀನಿ. ಕೂಸು ಹುಟ್ಟೋಕೆ ಮುಂಚೆ ಗುಲಾಬಿ ಒಲಿಯೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಮನೆಗೊಂದು ಮಗು ಬರ್ತಾ ಇದೆ ಅಂದರೆ ಆ ಸಂತೋಷಕ್ಕೆ
ಅಪ್ಪ ಅಮ್ಮ ಎಲ್ಲ ತಯಾರಿಗಳನ್ನೂ ಮಾಡ್ಕೋತಾರೆ. ಯಾಕೆ ಅಂದರೆ ಆ ಮಗು ಅಪ್ಪ ಅಮ್ಮನ ಪ್ರತಿರೂಪ ಅಲ್ವಾ. ಹೊಸ ಸದಸ್ಯನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂಥರ ಆನಂದ. ನಾನೇ ನನ್ನ ಕೈಯಾರೆ ನಿನಗೋಸ್ಕರ ಸ್ವೆಟರ್ ಹೊಲಿತಾ ಇದ್ದೀನಿ ಚಿರು. ಮುಂದಿನ ವರ್ಷ ಅಂದರೆ ಮುಂದಿನ ಮುಂಗಾರಿಗೆ ನೀನು ಹುಟ್ಟು ಬರ್ತೀಯ. ನಿನ್ನ ಮುದ್ದಾದ ಪಾದಗಳು, ನಿನ್ನ ಮುದ್ದಾದ ಕೈಗಳು, ಬೆಣ್ಣೆಯಂಥ ತುಟಿಗಳು, ಪಳಪಳ ಅಂತ ಒಳೆಯೋ ಆ ನಿನ್ನ ಮುತ್ತಿನಂಥ ಕಣ್ಗಳು, ಸೇಬಿನಂಥ ಕೆನ್ನೆಗಳು. ಆಹಾ, ನಿನ್ನ ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಕಣಚಿರು. ನೀನು ಹುಟ್ಟಿ ಬರೋ ಮಾಸದಲ್ಲಿ ತುಂಬ ಚಳಿ ಇರುತ್ತೆ. ನನ್ನ ಮುದ್ದಾದ ಗೊಂಬೆ ಅಂತ ಮಗುಗೆ ನಾನೇ ನನ್ನ ಕೈಯಾರೆ ಹೊಲಿದಿರೋ ಅಂಥ ಸ್ವೆಟರ್ ಹಾಕಬೇಕು. ನನ್ನ ಹೊಟ್ಟೆಲಿ ಹುಟ್ಟಿದಾಗ ನೀನು ಎಷ್ಟು ಮುದ್ದಾಗಿದ್ದೆ, ಅದೇ ರೂಪದಲ್ಲಿ ಹುಟ್ಟು ಬರ್ತೀಯ ಅಲ್ವಾ ಚಿರು? ಯಾಕಿಷ್ಟು ಅವಸರ ಮಾಡ್ತಾ ಇದ್ದೀರಾ? ಚಳಿ ಆಗ್ತಾ ಇದೆಯಾ? ಇಲ್ಲ. ಬಿಸಿನೀರು ಕೊಡ್ಲಾ? ಬೇಡ. ಇನ್ನೊಂದು ಸ್ವಲ್ಪ ಊಟ ಬಡಿಸ್ಲಾ? ನಾನೇನು ರಾಕ್ಷಸನ? ಸಾಕು ನನಗೆ. ಓಕೆ ಓಕೆ, ಸಮಾಧಾನವಾಗಿ ತಿನ್ನಿ. ಕೋಪ ಮೂಗಿನ ತುದಿಲೇ ಇರುತ್ತೆ ಯಜಮಾನ್ರಿಗೆ. ಆ ಮೂಗನ್ನ ಕುಯ್ದಾಕ್ಬಿಡ್ಬೇಕು. ಹಾ, ಏನಿಲ್ಲ. ಅಲ್ಲ, ಯಾವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೊತೀರಲ್ಲ, ನನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸಲ್ವಾ ಅಂತ ಕೇಳಿದೆ. ಒಂದು ನಿಮಿಷ, ತಟ್ಟೆ ಕೈ ತೊಳಿಬೇಡಿ. ಇನ್ನೂ ಏನೇನು ಮಾಡಬಾರ್ದು ಅಂತ ಎಲ್ಲ ಹೇಳ್ಬಿಡು. ಎಲ್ಲದಕ್ಕೂ ಸಿದ್ಧವಾಗ್ಬಿಡ್ತೀನಿ ನಾನು. ಸದ್ಯಕ್ಕಿಷ್ಟು ಸಾಕು. ಇನ್ನೇನಾದರೂ ಇದ್ರೆ ಆಮೇಲೆ ಹೇಳ್ತೀನಿ. ಈಗ ಹೋಗಿ ಸಿಂಕಲ್ಲಿ ಕೈ ತೊಳ್ಕೊಳ್ಳಿ.